ಎಲ್ಲರಿಗೂ ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ತುಂಬ ಜನ ಈ ನೈಋತ್ಯ ಮೂಲೆಯನ್ನು ಕುಬೇರ ಮೂಲೆ ಅಂತ ಹೇಳ್ತಾರೆ. ಯಾರೇ ಒಬ್ಬರು ಮನೆ ಕಟ್ಟೋದಕ್ಕೆ ಅಂತ ಹೋದಾಗ ಸೊ ನೈಋತ್ಯ ದಿಕ್ಕು ಏನು ಬರುತ್ತೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು 225 ಡಿಗ್ರಿ, 202 ಡಿಗ್ರಿಯಿಂದ 237 ಡಿಗ್ರಿಯ ಆಸುಪಾಸಿನಲ್ಲಿ ಬರುವಂಥ ನೈಋತ್ಯ ದಿಕ್ಕಿಗೆ ಕುಬೇರ ಮೂಲೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೋಡಿ, ಕುಬೇರ ಮೂಲೆ ಬರುವಂಥದ್ದು ಎಕ್ಸಾಕ್ಟ್ ಉತ್ತರ ದಿಕ್ಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಉತ್ತರ ದಿಕ್ಕು ಅನ್ನುವಂಥದ್ದು 337.5 ಡಿಗ್ರಿಯಿಂದ 22 ಡಿಗ್ರಿ 5 ನಿಮಿಷದ ಆ ಒಂದು ವಲಯದಲ್ಲಿ ಬರುವಂತಹ ಆ ಒಂದು ದಿಕ್ಕು ಕುಬೇರ ಮೂಲೆಯನ್ನು, ಅಂದರೆ ಕುಬೇರನ ಒಂದು ಆ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ತುಂಬ ಜನಕ್ಕೆ ಏನಂತಂದರೆ ಈ ನೈಋತ್ಯ ಮೂಲೆಯನ್ನು ತಗೊಂಬಂದು ಕುಬೇರ ಮೂಲೆ ಅಂತೇಳಿ ಕನ್ಫ್ಯೂಷನ್ ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಆ ಥರ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಎಲ್ಲ ವಲಯಗಳು ಕೂಡ ಶಕ್ತಿ ವಲಯಗಳು ಅಂತ ಹೇಳ್ತೀವಿ. ಇಲ್ಲೇನು ನೀವು ಚಿತ್ರದಲ್ಲಿ ನೋಡ್ತಿದ್ದೀರಾ, ಎಲ್ಲ ಕೂಡ ನಿಮಗೆ ಶಕ್ತಿ ವಲಯಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಒಂದೊಂದು ವಲಯ, ಒಂದೊಂದು ದಿಕ್ಕು ಸಹ ಒಂದೊಂದು ಶಕ್ತಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ ದಿಕ್ಕುಗಳು ಸೂಚನೆ ಮಾಡುವಂತಹ ಎನರ್ಜಿಯ ಮೇಲೆ ನೀವು ಮನೆಯನ್ನು ಕಟ್ಕೊಳ್ಬೇಕಾಗುತ್ತೆ. ಇಡೀ ಮನೆಯಲ್ಲಿ ಅಗ್ನಿಮೂಲೆ ಅಂತ ಏನು ಬರುತ್ತೆ, ಇದು ಬಂದು ಅಗ್ನಿಯ ಸಂಕೇತ. ಸೊ ಅಗ್ನಿಗೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ಆ ಒಂದು ಝೋನಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಸೊ ಅದರಿಂದನೇ ತುಂಬ ಜನ ಏನು ಮಾಡ್ತಾರೆ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಕೋಣೆಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅದೇ ಕಾನ್ಸೆಪ್ಟಲ್ಲೇ ಎಲ್ಲ ವಲಯಗಳಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಈಶಾನ್ಯ ಅಂತ ಬಂದಾಗ ನೀರಿನ ಆಕ್ಟಿವಿಟಿನೇ ಮಾಡಬೇಕು. ಪೂರ್ವ ಅಂತ ಬಂದಾಗ ಟೈಮ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಸಮಯಕ್ಕೆ ಸಂಬಂಧಪಟ್ಟಂಥ ಆಕ್ಟಿವಿಟೀಸ್ನೇ ಮಾಡಬೇಕು. ಸೊ ಒಂದೊಂದು ಎನರ್ಜಿ ಝೋನ್ ಏನೇನು ಎನರ್ಜಿನೇ ರೆಪ್ರೆಸೆಂಟ್ ಮಾಡುತ್ತೋ ಅದರ ಮೇಲೆ ನಾವು ಮನೆಯನ್ನು ಕಟ್ಕೋಬೇಕು, ಸರಿನಾ? ಸೊ ನೈಋತ್ಯ ಮೂಲೆನ ಕುಬೇರ ಮೂಲೆ ಅನ್ನೋದನ್ನು ದಯವಿಟ್ಟು ಅದು ರಾಂಗ್ ಕಾನ್ಸೆಪ್ಟ್ ಇದೆ, ಅದು ಬರೋದಿಲ್ಲ. ಸೊ ಎಕ್ಸಾಕ್ಟ್ ಉತ್ತರ ದಿಕ್ಕು ಏನಿದೆ ಅದನ್ನು ನಾವು ಕುಬೇರ ಮೂಲೆ ಅಂತ ತಗೊತೀವಿ. ಮನೆಗೆ ಬರುವಂಥ ಎಲ್ಲ ಪಾಸಿಟಿವ್ ಥಿಂಗ್ಸ್ ಇದು ಬಂದು ಉತ್ತರ ದಿಕ್ಕು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಏನಕ್ಕೆ ಈ ಥರ ಒಂದು ಮೈಂಡ್ ಸೆಟ್ ಬಂದಿದೆ ಅಂತಂದರೆ, ನೈಋತ್ಯದಲ್ಲಿ ಮನೆಯ ಒಂದು ಹಣಕಾಸಾಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು, ಹಣಕಾಸನ್ನೆಲ್ಲ ಸ್ಟೋರೇಜ್ ಮಾಡುವಂಥ ಸ್ಥಳ ಬಂದು ನೈಋತ್ಯ ಆಗಿರೋದ್ರಿಂದ ಸೊ ಆಗ್ಲಿಂದ ತುಂಬ ಜನ ನೈಋತ್ಯ ದಿಕ್ಕನ್ನು ಈ ಒಂದು ಕುಬೇರ ಮೂಲೆ ಅಂತ ಅನ್ಕೊಂಡು ಬರ್ತಾಯಿದ್ರು. ಬಟ್ ಆ್ಯಕ್ಚುಲಿ ಆ ಥರ ಕಾನ್ಸೆಪ್ಟ್ ಇಲ್ಲ. ನೈಋತ್ಯ ಬಂದು ಪೃಥ್ವಿಯ ಸಂಕೇತ. ಸೊ ಯಾವುದೇ ಸ್ಟೋರೇಜ್ಗೆ ಸಂಬಂಧಪಟ್ಟಂಥ ಆಕ್ಟಿವಿಟೀಸ್ನ ನಾವು ನೈಋತ್ಯದಲ್ಲಿ ಮಾಡ್ತೀವಿ. ಅದೇ ರೀತಿ ಮನೆಗೆ ಬರುವಂಥ ಎಲ್ಲ ಪಾಸಿಟಿವ್ ಥಿಂಗ್ಸನ್ನು ಉತ್ತರ ದಿಕ್ಕಿನಿಂದ ಲೆಕ್ಕಾಚಾರ ಮಾಡ್ತೀವಿ. ಸೊ ಇವಿಷ್ಟು ಸದ್ಯದ ವಿಚಾರ. ಸೊ ವಾಸ್ತುವಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಕ್ಕೆ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ. ಸೈಂಟಿಫಿಕ್ ಆಗಿರುವಂಥ ಮತ್ತು ಲಾಜಿಕಲ್ ಆಗಿರುವಂಥ ಶಕ್ತಿ ಸಮತೋಲನವನ್ನು ತೋರ್ಪಡಿಸುವಂತಹ ಈ ಒಂದು ಸನಾತನ ವಾಸ್ತು ಮಾರ್ಗ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ನಮಸ್ಕಾರ.